ಫ್ರೆಂಡ್ಸ್ KCT 2026 ಫಸ್ಟ್ ರೌಂಡ್ ಶೆಡ್ಯೂಲ್ ಬಿಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಶೆಡ್ಯೂಲು ಇದೇನೆಂದರೆ ನಿಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, 20 ಜೂನಿಂದ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಎಲ್ಲಿ ತನಕ ಮಾಡ್ಬೋದು ಅಂದರೆ 30 ಜೂನ್ ತನಕ ಮಾಡ್ಬೋದು. ಅದಾದಮೇಲೆ ನಿಮಗೆ 4 ಡೇಸ್ ಆದಮೇಲೆ ನಿಮ್ಮದು ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಲಾಸ್ಟ್ ಡೇಟ್ ಆಫ್ ನಿಮ್ಗೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಎಲ್ಲಿ ತನಕ ಕೊಟ್ಟಿರ್ತಾರಲ್ಲ ಅದಾದಮೇಲೆ 4 ಡೇಸ್ ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ ನಿಮ್ಗೆ 30 ಜೂನ್ ಆದಮೇಲೆ ಕೊಡ್ತಾರೆ. ಬಟ್ ನೀವು 30 ಜೂನ್ ಲಾಸ್ಟ್ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಮತ್ತು ಯಾರು ಇವಾಗ ನೀಟ್ ಬರೀತಾರೆ ಅವರಂತೂ ಟೆನ್ಷನ್ ತೊಗೋಬೇಡಿ. ನೀವು ನೀಟ್ ಬರೆದು ಆರಾಮ್ಸೆ ಮಂಡೆಯಿಂದ ಆಪ್ಷನ್ ಎಂಟ್ರಿ ಮಾಡಿ. ಓಕೆ, ಬೇರೆಯವರೆಲ್ಲನೂ ಆರಾಮ್ಸೆ ಮಾಡಿ, ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕಂತೇನಿಲ್ಲ. ಓಕೆ, ಅದಾದಮೇಲೆ ನಿಮ್ಮದು ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರ್ತಾರೆ ಅಂತ ಹೇಳಿದ್ದಾರೆ ಅಂದರೆ 6 ಜುಲೈ ಅಂತ ಹೇಳಿದರೆ, ಅದು ಟೆಂಟೇಟಿವ್ಲಿ ಎಕ್ಸಾಕ್ಟ್ ಅಲ್ಲ, ಆಫ್ಟರ್ 11 AM ಅಂತ ಹೇಳಿದ್ದಾರೆ. ಅದಾದಮೇಲೆ ನಿಮಗೆ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ ಯಾವ ಡೇಟು ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನಿಮ್ಮ ರಿಸಲ್ಟ್ ಬರ್ತಾರೆ ಅಂತ ತಗೊಳ್ಳಿ, ಯಾವ ಡೇ ಬಿಟ್ಟರು 3 ಡೇಸ್ಗೆ ನಿಮಗೆ ಮಾಡಿಫಿಕೇಷನ್ನು ಮತ್ತು ಡಿಲೀಟ್ ಮಾಡೋಕ್ಕೆ ಆಪ್ಷನ್ ಕೊಡ್ತಾರೆ. ಅದಾದಮೇಲೆ ಮೇನ್ ರಿಸಲ್ಟ್ ಬಿಡ್ತಾರೆ. ಯಾವ ಮಾಡಿಫಿಕೇಷನ್ ಟೈಮ್ ಕೊಡೋದು ಯಾವಾಗ ಅಂದರೆ ಮೋಕ್ ಅಲಾಟ್ಮೆಂಟ್ ಆದಮೇಲೆ ನಿಮ್ಗೆ 3 ಡೇಸು 6 to 9 ಅಂತ ಹೇಳಿದರೆ, ಅದಾದಮೇಲೆ ನಿಮಗೆ 15th ಮೇನ್ ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಇರುತ್ತೆ. ಈ ಪ್ರೆಸೆಂಟ್ಲಿ ಇಷ್ಟಂತೂ ಹೇಳಿದ್ದಾರೆ. ಸೊ ಇವಾಗ ನಿಮಗೆ ಆರಾಮ್ಸೆ ಟೈಮ್ ಇದೆ, ಯಾರು ತಲೆ ಕೆಡಿಸ್ಕೋಬೇಡಿ. ಇನ್ನೂ ನಿಮ್ಗೆ ಆಲ್ಮೋಸ್ಟ್ ನಿಮಗೆ 10 to 15 ಡೇಸ್ ಇದೆ. ಓಕೆ, ಸೊ ಎಲ್ರಿಗೂ ಆಲ್ ದ ಬೆಸ್ಟ್.